ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾದೇಶದ ಮೇರೆಗೆ 2025-26ನೇ ಸಾಲಿನ ಎನ್ಎಚ್ಎಂ ಯೋಜನೆ ಅಡಿಯಲ್ಲಿ ಐಟಿಸಿ ಎಸ್ಬಿಸಿಸಿ ಕಾರ್ಯಕ್ರಮಗಳ ಯೋಜನೆಯ ಕಲಾ ತಂಡಗಳಿಂದ ಆರೋಗ್ಯ ಜಾಗೃತಿಯ ಕುರಿತು ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ 15 ಗ್ರಾಮಗಳಲ್ಲಿ, ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೇರಿ ಗ್ರಾಮದ ದಾತ್ರಿ ರಂಗ ಸಂಸ್ಥೆಯು ದಿನಾಂಕ 30/12/2025 ರಿಂದ ದಿನಾಂಕ 7/1/2026 ಸಂಡೂರು ತಾಲೂಕಿನ ಹೊಸ ದರೋಜಿ, ಡಿ ಅಂತಾಪುರ, ಮೆಟ್ರಿಕಿ, ಯು ರಾಜಾಪುರ, ಕುರೇಕುಪ್ಪ, ವಡ್ಡು, ವಿ ನಾಗ್ಲಾಪುರ, ಜಯಸಿಂಗಪುರ, ಲಕ್ಷ್ಮೀಪುರ, ಯಶವಂತ ನಗರ, ಬಂಡ್ರಿ, ಸ್ವಾಮಿಹಳ್ಳಿ, ಬೊಮ್ಮಘಟ್ಟ, ಚೋರನೂರು ಹಾಗೂ ಅಗ್ರಹಾರ ಗ್ರಾಮಗಳಲ್ಲಿ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರವು ಜನಸಾಮಾನ್ಯರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯದ ಕಾಳಜಿಗಾಗಿ ನೀಡಿರುವ ಸರ್ಕಾರಿ ಆಸ್ಪತ್ರೆಗಳ ಉಚಿತ ಯೋಜನೆಗಳು, ಗರ್ಭಿಣಿ ಸ್ತ್ರೀಯರಿಗೆ ಆರೋಗ್ಯ ಕೇಂದ್ರಗಳಿಂದ ಚಿಕಿತ್ಸೆ, ಹದಿಹರೆಯದ ವಯಸ್ಸಿನ ಸಮಸ್ಯೆಗಳು, ಕುಷ್ಠರೋಗ, ಕ್ಷಯರೋಗ, ಫ್ಲೋರೋಸಿಸ್, ಎಚ್ಐವಿ, ಟೈಫಾಯ್ಡ್, ಡೆಂಗು, ಚಿಕನ್ಗುನ್ಯಾ, ಹಕ್ಕಿ ಜ್ವರ ಮತ್ತು ಆಯುಷ್ಮಾನ್ ಕಾರ್ಡ್ ಉಚಿತ ಲಸಿಕೆಗಳು ಇನ್ನಿತರ ಆರೋಗ್ಯದ ಕಾಳಜಿ ಸಂಬಂಧಿಸಿದ ವಿಷಯಗಳ ಕುರಿತಾಗಿ ಗ್ರಾಮೀಣ ಭಾಗದ ಜನರಿಗೆ ಬೀದಿ ನಾಟಕ ಪ್ರದರ್ಶನದ ಮೂಲಕ ಮಾಹಿತಿಯನ್ನು ನೀಡಲಾಯಿತು. ದಾತ್ರಿ ತಂಡದ ಕಲಾವಿದರಾದ ವೈ ಮಂಜುನಾಥ್, ಜಿಎಂ ವಿಜಯಕುಮಾರ್, ಬಿ ನಾಗರಾಜ್, ಶ್ರೀಲತಾ, ಸುಮಿತ್ರಾ, ಸುಮಂಗ್ಲಾ, ವಾಸು, ಕಿರಣ್, ದರ್ಶನ್, ಅಂಬರೀಶ್ ಮತ್ತಿತರರು ಉತ್ತಮವಾಗಿ ನಾಟಕವನ್ನು ಅಭಿನಯಿಸಿದರು. ವರದಿ ಕಾಶಪ್ಪ, ಸಂಡೂರು. ಮುಂಜಾನೆ ಚಂಬರ್ಕೊಂಡು ಹೋಗ್ಬಿಟ್ಟು ನೋಡ್ರಿ ಹೊರಕ ಮನೆಯಾಗ ಕಟ್ಸ್ಕರಿ. ಸರ್ಕಾರದವ್ರು ಅದಕ್ಕೋಸ್ಕರ ರೊಕ್ಕ ಕೊಡ್ತಿದಾರ. ಗ್ರಾಮ ಪಂಚಾಯತ್ ಅರ್ಜಿ ಹಾಕಿ ಮನೆಗೆ ಒಂದು ಶೌಚಾಲಯ ಕಟ್ಸ್ಕರಿ. ಆಮೇಲೆ ನಿಮಗೆ ಆಸ್ಪತ್ರೆ ಪರವಾಗಿ ಏನಾದರೂ ಮಾಹಿತಿಗಳು ಬೇಕಂತಂದ್ರೆ 104ಕ್ಕೆ ಫೋನ್ ಮಾಡಿದ್ರೆ ಇವ್ರಿಗಿಂತ ಹುಷಾರಿಲ್ಲ, ಏನು ಮಾಡ್ಬೇಕಂತ ಅವರೇ ಆಸ್ಪತ್ರೆಯಿಂದ ಫೋನಲ್ಲೇ ಹೇಳ್ತಾರೆ. ಆಮೇಲೆ 108ಕ್ಕೆ ಫೋನ್ ಮಾಡಿದ್ರೆ ನಿಮಗೆ ಆಂಬುಲೆನ್ಸ್ ಎಲ್ಲಿದ್ರೆ ಅಲ್ಲಿಗೆ ಬಂದು ನಿಮಗೆ ಆರೋಗ್ಯದ ಚಿಕಿತ್ಸೆ ಕೊಡೋದಕ್ಕೆ ಕರ್ಕೊಂಡು ಹೋಗುತ್ತೆ 108. ಮತ್ತೆ ಇತ್ತೀಚೆಗೆ ಏಡ್ಸ್ ಕಾಯಿಲೆಗಳು ಜಾಸ್ತಿ ಆಗಿದೆ. ಏಡ್ಸ್ ಅನ್ನೋದು ಏಡ್ಸ್ ಕಾಯಿಲೆ ಏನಕ್ಕೆ ತಿಳ್ಕೊಂಡಿರ್ತೀರಿ ನೀವೆಲ್ಲ? ಗಂಡು ಹೆಣ್ಣು ಕೂಡಿದ್ರೆ ಮಾತ್ರ ಏಡ್ಸ್ ಬರುತ್ತೆ ಅನ್ಕೊಂಡಿರ್ತೀರ. ಅದಂಗಲ್ಲ, ಅದು ತಪ್ಪು ಮಾಹಿತಿ. ಅದು ನೋಡೀಗ ನೀವು ಆಸ್ಪತ್ರೆಗೆ ಹೋಗಿರ್ತೀರ, ಅವ್ರು ಇಂಜೆಕ್ಷನ್ ಮಾಡಿರ್ತಾರೆ. ಇವ್ನಿಗೆ ಏಡ್ಸ್ ಐತೆ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಇವ್ನಿಗೆ ಇಂಜೆಕ್ಷನ್ ಮಾಡಿರೋದ್ನ ನಿಮಗೆ ಇಂಜೆಕ್ಷನ್ ಮಾಡಿದ್ರೆ ಅದು ನಿಮಗೆ ಮತ್ತೆ ಬರೋಕ ಚಾನ್ಸಸ್ ಇರುತ್ತೆ. ಅದು ಬರೀ ರಕ್ತದಿಂದ ಮಾತ್ರ ಬರುತ್ತೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೂಡ ಇದೆ. ಸೊ ಆಸ್ಪತ್ರೆಗಳಿಗೆಲ್ಲ ಹೋಗಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಒಂದು ಹಾಡು ಹಾಡೋದ್ರ ಮೂಲಕ ಕಾರ್ಯಕ್ರಮ ಮುಗಿಸ್ಬಿಡೋಣ. ಓಕೆನಾ ಸರ್? ಬಂದ್ಬಿಡಿ ಸರ್, ದೊಡ್ಡದಾಗಿ ಮುಗಿಸ್ಬಿಡೋಣ. ಒಂದೆರಡು ಮಾಹಿತಿ ಬಂತು. ಬನ್ನಿರೋ ಬನ್ನಿರೋ ಆರೋಗ್ಯದ ಜಾಗೃತಿಯ ಪಡೆಯೋಣ. ಬನ್ನಿರೋ 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 ಆರೋಗ್ಯದ ಜಾಗೃತಿಯ ಪಡೆಯೋಣ. ಬನ್ನಿರೋ ಆರೋಗ್ಯದ ಕಡೆಗೆ ಬನ್ನಿರೋ 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 ಆರೋಗ್ಯದ ಕಡೆಗೆ ಹೋಗೋಣ. ಬನ್ನಿರೋ. ನೋಡ್ರಿ ಕಿಚನ್ ಮಾಡ್ತಾಳೆ, ಒಂದ್ ಮೂಲೆ ಸುತ್ತಿರ್ತಾಳೆ. ಇಲ್ಲ ಯಾರ ಆಂಟಿ ಎಲ್ಲ ಕಲ್ಸದ ನನ್ನ ಅಮ್ಮನೇ ಆಂಟಿ ಕಲ್ತಾಳೆ. ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗೋಣ ಬಾ. ಒಂದು ಕೋಳಿ, ಒಂದು ಕುರಿ, 5,000. ಅವರೆಲ್ಲ ಕಳ್ಸಂಗ್ ಹಲೋ ಕೇರಳೇಶನ ಸರ್ ಬನ್ನಿ. ನೋಡೋರೆಲ್ಲ ಕಾಲಸ್ವಾಮಿಗಳು ಬರೀ ಕುಟುಂಬ ರೊಕ್ಕಕ್ಕೆ ಬಾಯಿ ತೆಗೆದಿರ್ತಾರ. ಅದ್ರ ಬಗ್ಗೆ ತಲೆ ಕೆಲಸ ಮಾಡ. ಇದಕ್ಕೆ ಎಷ್ಟು ವಯಸ್ಸಿಗ? 14 ವಯಸ್ಸು. ಇದಕ್ಕೆ ಹದಿಹರೆಯದ ಆರೋಗ್ಯ ಅಂತಾರೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಲಸ ಮಾಡ. ನಿಮ್ಮ ಆಸ್ಪತ್ರೆ ಇರ್ತಾರ, ಗೌರ್ಮೆಂಟ್ ಆಸ್ಪತ್ರೆಗಳು ನಿಮ್ಮ ಹತ್ರ ಅಲ್ಲಿ ಹೋಗ್ಬಿಟ್ಟು ನೀರು ಕಬ್ಬಿಣ ಅಂತ ಮಾತ್ರ ಅಂತ ಕೊಡ್ತಾರೆ. ಪ್ರತಿ ಸೋಮವಾರ ಕೊಡ್ತಾರೆ, ಹೋಗಿ ತಗೊಳ್ಳಿ. ಆಮೇಲೆ ಗುರುವಾರ ನಿಮ್ಮ ಜಿಲ್ಲೆಯಲ್ಲೇ ಇರುತ್ತೆ ಸ್ನೇಹ ಕ್ಲಿನಿಕ್ ಅಂತ, ಅಲ್ಲಿ ಗುರುವಾರ ಆಪ್ತ ಸಮಾಲೋಚನೆ ಮಾಡ್ತಾರೆ. ಹೋಗಿ ನೀವು ಸಹಾಯ ಪಡ್ಕೊಳ್ಳೋದನ್ನ. ರೊಕ್ಕ ಇಷ್ಟ ಏನಿಲ್ಲ, ಎಲ್ಲ ಸರ್ಕಾರ ಫ್ರೀಯಾಗಿ ನೋಡ್ತಾರೆ. ಮತ್ತೆ ಇವಳಿಗೆ 10 ಮತ್ತು 10 ವರ್ಷಕ್ಕೆ 10 ವರ್ಷಕ್ಕೆ
ಮಾಡ್ತಾರೆ. ಮಾಡ್ತೀರಾ? ಮಾಡ್ಬೇಕಮ್ಮ. ಆಮೇಲೆ ಜಂತುಗಳು ಇರ್ತಾವಲ್ಲ, ಹೊಟ್ಟೆ ಒಳಗೆ ಇರ್ತಾವಲ್ಲ, ಅವಕ್ಕೆಲ್ಲ ವರ್ಷಕ್ಕೆ 2 ಸಲ ಮಾತ್ರೆ ಕೊಡ್ತಾರೆ. 6 ತಿಂಗಳು ಒಂದ್ಸಲಿ ತಗೊಬೇಕು. ತಗೊಂಡಿರಲ್ಲ ಮಂಗ್ಯ 15 ವರ್ಷಕ್ಕೆಲ್ಲ ಮದುವೆ ಮಾಡಬಾರ್ದು. ಹೆಣ್ಣು ಮಕ್ಕಳಿಗೆ 18 ವರ್ಷ ತುಂಬಿದ್ಮೇಲೆ ಮದುವೆ ಮಾಡ್ಬೇಕು. ಯಾಕೆ 18 ವರ್ಷ ತುಂಬಿದ್ಮೇಲೆ ಮದುವೆ ಮಾಡ್ಬೇಕಂತಾರಂದ್ರೆ, ಇವ್ರಿಗೇನಾರ ಬೇಗ ಮದುವೆ ಮಾಡಿದ್ರಂದ್ರೆ ಶ್ವಾಸಕೋಶದಲ್ಲಿ ತೊಂದರೆ ಆಗುತ್ತೆ, ಗರ್ಭಕೋಶದಲ್ಲಿ ತೊಂದರೆ ಆಗುತ್ತೆ. ಅರ್ಥ ಆಗುತ್ತೆ? ಇಂಥವೆಲ್ಲ ಬಹಳ ಪ್ರಕರಣಗಳಾಗಿದ್ದಾವೆ. ಮತ್ತೆ ಗಂಡಿಗೆ 21 ವರ್ಷದ ನಂತರ ಮದುವೆ ಮಾಡ್ಬೇಕು. ಮೊನ್ನೆ ನಿಮ್ಮ ಮನೆಗೆ ಬಂದಿದ್ನಪ್ಪ, ಅದು ಏನ ಬಾಬಾ ಡ್ರಮ್ಮಿನಲ್ಲಿ ಪಾಚಿ ಕಟ್ಟಿ ಸೊಳ್ಳೆಗಳಾಗಿದ್ದವು ಮರೆಯ.